ನಾನು ಮೊದಲೇ ಹೇಳಿದೆ, ಯಡಿಯೂರಪ್ಪ ಅಂದರೆ ಮೊದಲು ನಮಗೆ ಕಣ್ಣಿಗೆ ಬರೋದು ಹೋರಾಟ. ಹೋರಾಟ ಅಂದರೆ ಯಡಿಯೂರಪ್ಪ ಅಂತ ಹೇಳಬೇಕು. ಆಮೇಲೆ ಮೊದಲೇ ನಾನು ಹೇಳಿದೆ, ನಮ್ಮೆಲ್ಲರ ಬದುಕಿಗೆ ಅವರ ಜೀವನ ಒಂದು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ. ಅದೊಂದು ಅವರ ಬದುಕಿನ ಪ್ರತಿಯೊಂದು ಕೂಡ ಯೂನಿವರ್ಸಿಟಿ. ನಮಗೆ ಕೆಲವು ನೆಗೆಟಿವ್ ಫ್ಯಾಕ್ಟರನ್ನು ನಾವು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಯಾವಾಗ ನಾವು ಸೋಲ್ತೇವೆ ಹೇಳುವಾಗ ನಮಗೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ, ಹೋಗ್ತೇನೆ. ಸೋಲಿನ ಕೊನೆಯವರೆಗೆ ಅವರು ನಿಂತು ನೋಡ್ತಾರೆ. ಅಷ್ಟು ಒಂದು ಧೈರ್ಯ, ಅಷ್ಟು ತಾಳ್ಮೆ, ಕೊನೆಯವರೆಗೆ ಇದ್ದು ಅವರ ಆ ವ್ಯಕ್ತಿತ್ವ ನನಗೆ ಬಹಳ ಇಷ್ಟ. ಕೊನೆಯವರೆಗೆ ಅದನ್ನು ನೋಡ್ತಾರೆ. ಆ ಕೂಡಲೇ ಅದರ ಗೆಲುವಿನಾಗೆ ನಾನು ಹೇಗೆ ಬೆಳಿಬೇಕೆನ್ನೋದನ್ನು ಯಡಿಯೂರಪ್ಪನವರನ್ನು ನೋಡಿ ಕಲಿಬೇಕು. ಬಿದ್ದ ವ್ಯಕ್ತಿ ಒಬ್ಬ ಕೂಡಲೇ ಎದ್ದು ನಿಲ್ಲಬೇಕು ಹೇಗೆ ಅನ್ನೋದನ್ನು ಪಾಠ ನಿಜವಾಗಿ ಯಡಿಯೂರಪ್ಪನವರ ಹತ್ರ ನಾವು ಕಲಿಬೇಕಾಗಿದೆ. ಆದ್ದರಿಂದ ವಿಶ್ವವಿದ್ಯಾಲಯದಲ್ಲಿ ಒಂದೇ ಸಬ್ಜೆಕ್ಟ್ ಇರೋದಿಲ್ಲ. ನಮ್ಮ ಇದರದ್ದು ಸಾಮಾಜಿಕ ಬದುಕಿನ ಎಲ್ಲ ಸಬ್ಜೆಕ್ಟ್ ಕೂಡ ಯಡಿಯೂರಪ್ಪನವರ ಬದುಕಿನಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಿಂದ ಅದೊಂದು ಒಳ್ಳೆ ಪಾಠವನ್ನು ನಾವು ಕಲ್ತಿದ್ದೇವೆ. ಮುಂದಿನ ಬರುವ ಪೀಳಿಗೆ ಕೂಡ ಅವರ ಬದುಕನ್ನು ನೋಡಿ ಕಲಿಬೇಕು ಅಂತ ನನಗೆ ಆಸೆ ಇರೋದು.